ಆತ್ಮೀಯರೇ, ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಪರಿಸರ ಪ್ರೇಮಿಗಳು, ಪರಿಸರ ದ್ವೇಷಿಗಳು, ಒಟ್ಟಾರೆ ಜಗತ್ತಿನಾದ್ಯಂತ ಇರುವ ಮಾನವ ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲಗಳಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆ ಎಂದಾಕ್ಷಣ ಕೇವಲ ಒಂದು ದಿನಕ್ಕೆ ಸೀಮಿತವ? ಖಂಡಿತ ಅಲ್ಲ. ಪ್ರತಿ ಕ್ಷಣವೂ, ಅದರಲ್ಲೂ ಬಹಳ ಮುಖ್ಯವಾಗಿ ಮನುಷ್ಯ ಉಸಿರಾಡುವಂತಹ ಪ್ರತಿ ಸಂದರ್ಭದಲ್ಲೂ ಪ್ರಕೃತಿ ಮಾತೆ ಬಹಳ ಪ್ರಿಯವಾಗಿರಬೇಕು. ಪ್ರಕೃತಿ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಪ್ರಕೃತಿ ಮೇಲೆ ಅತ್ಯಾಚಾರ ಆಗುತ್ತಿರುವುದು ಖಂಡನೀಯ. ಈ ಕಾರಣಕ್ಕಾಗಿ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 5ರಂದೇ ಮೊದಲನೇ ಕಾರ್ಯಕ್ರಮವನ್ನು ನಾವು ನಮ್ಮ ಚಾನಲ್ ಮೂಲಕ ಬಿಡುಗಡೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಪ್ರಕೃತಿ ಎಂದರೆ ಏನು, ಪರಿಸರ ಎಂದರೆ ಏನು, ಓಜೋನ್ ಪದರ ಹೇಗಿದೆ, ಪರಿಸರ ದಿನಾಚರಣೆ ಎಂದಾಕ್ಷಣಕ್ಕೆ ಗಿಡ ನೆಡುವುದು, ಮರ ಉಳಿಸುವುದು, ಪ್ಲಾಸ್ಟಿಕ್ ಅನ್ನು ತ್ಯಜಿಸುವುದು ಇಷ್ಟೇನಾ? ಅದರ ಹೊರತಾಗಿ ಏನೆಲ್ಲ ಇದೆ, ನಾವು ಏನೆಲ್ಲ ಮಾಡಬೇಕು, ಪರಿಸ್ಥಿತಿ ಈಗ ಹೇಗಿದೆ, ಹಿಂದೆ ಹೇಗಿತ್ತು, ಇದೇ ಪರಿಸ್ಥಿತಿ ಮುಂದುವರಿದರೆ ಏನಾಗಬಹುದು, ಅಥವಾ ಹಿಂದೆ ಇದ್ದಂಥ ಪರಿಸರವನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಎಂಬಂತಹ ವಿಚಾರವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳ ಮೂಲಕ ಸಮಾಜಕ್ಕೆ ತಿಳುವಳಿಕೆಯನ್ನು ನೀಡಬೇಕು ಎಂಬ ಕಾರಣದಿಂದ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಒಂದು ಬೃಹತ್ ಕಾರ್ಯಕ್ರಮವನ್ನು, ಸರಣಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅಂದರೆ 5ನೇ ತಾರೀಕಿನ ಮೊದಲ ಎಪಿಸೋಡ್ ಬಿಡುಗಡೆ ಆದ ನಂತರ ಯಾವ ಸಮಯದಲ್ಲಿ ನಾವು ಪರಿಸರದ ವಿಚಾರವಾಗಿ ಕಾರ್ಯಕ್ರಮವನ್ನು ರೂಪಿಸುತ್ತಿದ್ದೇವೆ, ಅದು ಯಾವ ಸಮಯದಲ್ಲಿ ಬಿಡುಗಡೆಯಾಗುತ್ತೆ ಎಂಬುದನ್ನು ನೀವು ಖಂಡಿತವಾಗಿ ನೋಡಬೇಕು. ಅಪ್ಪಟ ಪರಿಸರವಾದಿ, ವಿಜ್ಞಾನಗಳ ಲೇಖಕರಾದಂತಹ ನಾಗೇಶ ಹೆಗಡೆ ಸೇರಿದಂತೆ ಹಲವಾರು ಪ್ರತಿಭಾವಂತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಮಿಸ್ ಮಾಡಿಕೊಳ್ಳದೆ ಈ ಕಾರ್ಯಕ್ರಮವನ್ನು ಖಂಡಿತವಾಗಿ ನೋಡಬೇಕು. ಪರಿಸರ ಜಾಗೃತಿಯನ್ನು ಮೂಡಿಸಿಕೊಳ್ಳಬೇಕು. ಪರಿಸರಕ್ಕೆ ಯಾವುದು ಬೇಡ, ಯಾವುದು ಬೇಕು ಎನ್ನುವ ಅರಿವನ್ನು ತಾವೆಲ್ಲರೂ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಸಹ ನಮ್ಮ ಕರುನಾಡು ಟೈಮ್ಸ್ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡುವ ಮೂಲಕ ಪರಿಸರ ಜಾಗೃತಿಯನ್ನು ಅಳವಡಿಸಿಕೊಳ್ಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ.